ರವಿಯಣ್ಣ ಕೇಳ್ರಿ. ಸರ್ ಈಗ ಎಲ್ಲ ತಮಗೂ ಮಾಹಿತಿ ಇದೆ ಸರ್, ಕೆಲವು ಸಚಿವರುಗಳು ಶಾಸಕರುಗಳು MLCಗಳೆಲ್ಲ ಹೋಗ್ಲಿ ಬಿಡ್ರಿ, ಮಜಾ ಮಾಡ್ಕೊಂಡ್ಬರ್ರಿ. ಯಾಕೆ ನಮ್ಗೆ ಹಿಂಸೆ ಕೊಡ್ತೀರಾ ನೀವು? ತಾವು ಹೋಗ್ತಿದ್ರಿ ಸರ್? ನಾವು ಹೋಯ್ತಲ್ಲಪ್ಪ, ನಮ್ ಕೆಲಸ ಜಾಸ್ತಿ ಇದೆ, ಕಾಂಟ್ಯಾಕ್ಟ್ ಇಲ್ಲ, ನಾವು ಹೋಯ್ತಲ್ಲ. ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ನಾನು 15 ದಿವಸ ಹೋಗಿರ್ಲಿಲ್ವಾ ಇದಕ್ಕೆ ಆಸ್ಟ್ರೇಲಿಯಾಗೆ, ಹಂಗ ಅವ್ರು ಈಗ ಹೋಗವ್ರೆ. ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸು, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ ಅವರು. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಬಣ ಅಲ್ಲ ರೀ, ಈಗ ಅವ್ರು ಕೆಲವರು ಏಜ್ ಅವ್ರು ಏನಾಗ್ಲೂ ಹೋಗಾರೆ. ನಾವು ಸಣ್ಣ ಏಜ್ ಗ್ರೂಪ್ ಅವರು. ನಮ್ಮನ್ನ ಯಾಕ್ರಿ ಕರಿಬೇಕು? ಅವ್ರು ಸ್ವಂತ ದುಡ್ಡಲ್ಲ ಅದಕ್ಕೆ ಏನು ಎಲ್ಲರೂ ಕರ್ಕೊಂಡು ಹೋಗ್ತಾರಲ್ರಿ. ನಿಮ್ ಒಳ್ಳೆ ಕತೆ ಆಯ್ತಲ್ಲ, ಅವ್ರು ನೀವು ಯಾಕೆ ಹಿಂಸೆ ತಗೋತಾ ಇದ್ದೀರಾ ಗೊತ್ತಾಯ್ತಿಲ್ಲ. ನೀವು ಮಾಧ್ಯಮದವರು ಹಿಂಸೆ ತಗೋತಾ ಇದ್ದೀರಾ, ನಮಗೂ ಹಿಂಸೆ ಕೊಡ್ತಾ ಇದ್ದೀರಾ. ಏನ್ರಿ ಅವ್ರು ಟೂರ್ ಅನ್ನೋದು ಏನ್ ಸಂದೇಶ ಕೊಡ್ತದ್ರಿ? ಏನ್ 100 ಜನ ಹೋಗ್ರಿ ಇಲ್ಲಿ? ಅವ್ರು ಯಾರ ಪಾಪ 15 ಜನ ಹೋಗೋರು ತಲಾ ಕೆಸ್ಕೊತಾರೆ ಹೇಳ್ರಿ. ಮಾದೇವಪ್ಪನವ್ರ ಸ್ಟೇಟ್ಮೆಂಟ್ ಬಗ್ಗೆ ರಾಮಲಿಂಗ ರೆಡ್ಡಿ ಅವ್ರು ಹೇಳಿದ್ರಲ್ವಾ, ಅದು ಖಂಡಿತ ಯಾರು ಆತರ ಉದಾಹರಣೆ ಕೊಟ್ಟು ಮಾತಾಡಬಾರ್ದು ಅಂತ ಹೇಳಿ ನಾನು ಕೂಡ ನನ್ನ ಅಭಿಪ್ರಾಯ ಹೇಳ್ತೀನಿ. ಇರ್ಲಿ, ಅದ್ರ ಬಗ್ಗೆ ಚರ್ಚೆ ಆಯ್ತದೆ. ಅಲ್ಲೆಲ್ಲ ಗಿಡ ನೆಡ್ತಾರೆ ಅಂತ ಹೇಳ್ರಿ, ಹೋಗೋಣ ಗಿಡ ನೆಡಿ ಇರ್ಲಿ ಪಾಪ. ಅವ್ರೇನೋ ಮಾದೇವಪ್ಪನವ್ರು ಕೊಟ್ಟವ್ರ, ಮುಂದೆ ಸರಿ ಮಾಡ್ಕೊತಾರೆ ಬಿಡಿ.